ಛೇ, ಮನೆಯಾಗಿದ್ದು ಇದ್ದು ಬೇಜಾರಾಗ್ತೈತಪ್ಪ. ಎಲ್ಲಿಗನ ಟೌನ್ಗನ ಹೋಗಿ ಯಾತನ ತಾಂಬರನ ಅಂತಂದರೆ ₹1 ದುಡ್ಡಿಲ್ಲ. ಏನು ಮಾಡೋದು? ಹಾಂ, ಅಯ್ಯೋ, ಖರ್ಚಿಗೆ ₹1 ದುಡ್ಡು ಸಿಗ್ತಿಲ್ಲ ಅವತ್ತ. ಹೇಳಿ ಏನೋ ಅಡುಗೆ ಮಾಡೋಕ್ಕೆಲ್ಲ ತಂದು ಹಾಕ್ತಾಳೆ, ಆದರೆ ನನ್ನ ಖರ್ಚಿಗೆ ದುಡ್ಡಿಲ್ವಲ್ಲ. ಏನು ಮಾಡೋದು? ಹಾಂ, ಸೇಳಿನೇ ಕೇಳೋಣ, ಕೊಡ್ತಾಳ? ಕೊಡಲೇಬೇಕು. ಮತ್ತು ನಾನು ಅವಳಿಗೆ ಅಡುಗೆ ಮಾಡಿಕ್ತಿಲ್ವಲ್ಲ ದಿನಾನ. ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನಕ್ಕೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿರ್ತೀನಿ, ಕೇಳ್ಕಳಿತ ಕೊಡಲೇಬೇಕು. ಮತ್ತಿಗೆ ನನ್ನ ಖರ್ಚಿಗೆ ದುಡ್ಡ ಅವಳಲ್ದೆ ಇನ್ಯಾರು ಕೊಡಬೇಕು? ಹಾಂ, ನನ್ನ ಗಂಡನು 3 ಕಾಸಿನ ಬೆಲೆ ಇಲ್ಲ, ಬರೀ ದುಡ್ದಿದ್ದು ಕುಡಿದು ಬರ್ತಾನೆ. ಒಂದು ದಿವಸ ದುಡಿದ್ರೆ 3 ದಿವಸ ಅದ್ರಾಗೆ ಕುಡಿತಾನೆ. ಏನು ಮಾಡೋಕ್ಕಾಗಲ್ಲ. ಹೇಳಿ ಈಗಲಾಗಲೇ ಬರ್ತಾಳೆ, ಅವಳನ್ನೇ ಕೇಳಿ ದುಡ್ಡು ಇಸ್ಕಮ್ಮನ. ಹಾಂ ಹಾಂ, ಹೇಳಿ ಬಾ. ನಿನ್ನೆ ನೆನೆಸ್ಕೊಂತಿದ್ದೆ ಇಷ್ಟೊತ್ತು. ಬಾರೆ. ಯಾಕಮ್ಮ, ಏನು ಮಾಡಿದ್ಯಾ ಅಂತದ್ದ? ಹಾಂ, ಏನು ಕೋಳಿ ಗಿಳಿ ಕೊಯ್ದು ಸಾರು ಮಾಡಿದ್ಯೋ ಹೆಗ್ಗೆ? ಹಾಂ, ಅಯ್ಯೋ, ಕೋಳಿ ಸಾರು ಮಾಡೋಕ್ಕೆ ತರಕ್ಕೆ ದುಡ್ಡು ಬೇಕಲ್ಲ. ನಂತಾಗ ಎಲ್ಲಿಂದ ದುಡ್ಡು ಬರುತ್ತೆ ಹೇಳು? ನೀನು ಕೊಟ್ಟರೆ ತಂದು ಮಾಡಿರ್ತೀನಿ ಅಷ್ಟೇನೆ. ಹಾಂ, ಊಟ ಮಾಡಕ್ಕೆ ಬಂದ? ಇಲ್ಲ, ಸ್ವಲ್ಪ ದುಡ್ಡು ಬೇಕಾಗಿತ್ತು ತರಕಾರಿ ತರಕ್ಕೆ, ಅದಕ್ಕೆ ಇನ್ನೇನು ಇವತ್ತಿಂದೆಲ್ಲ ಮಾರ್ಕೊಂಬಂದೆ. ನಾನು ಸ್ವಲ್ಪ ಜಾಸ್ತಿ ತಗೊಂಡೋಗಿ ದುಡ್ಡ ಇಷ್ಟು ಹೆಚ್ಚಾಗಿ ತರೋಣ ಅಂತ. ತರಕಾರಿನ ಎಲ್ಲ ಚೆನ್ನಾಗಿ ಖರ್ಚಾಗ್ತೈತಲ್ಲ, ಅದಕ್ಕೆ ದುಡ್ಡು ತಗೊಂಡೋಗೋಣ ಅಂತ ಬಂದೆ. ಹಾಂ, ಹೌದಾ? ಚೆನ್ನಾಗಿ ವ್ಯಾಪಾರ ಆಗ್ತೈತೆ ಅನ್ನು? ಹಾಂ, ಅದಕ್ಕೆ ತಾನೇ 2 ದಿವ್ಸಕ್ಕೊಂದ್ಸರಿ ತಗೊಂಬಂದು ಮಾರ್ತಾ ಇರೋದು. ಒಳ್ಳೆ ಲಾಭನೂ ಬರ್ತೈತೆ ಕಣೆ. ಹಾಂ, ಏನು ಅಂದ್ಕೊಂಡಿದ್ಯಾ ನನ್ನೇನು ನಿನ್ನಂಗೆ ಸೋಂಬೇರಿ ಮಾಡ್ಕೊಂಡ? ಹಾಂ, ದುಡ್ದು ತಿಂತಾ ಇದ್ದೀನಿ. ಹಾಂ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಸೇಳಿ. ಸರಿ ಸರಿ, ದುಡ್ಡು ತಗೊಂಡೋಗ್ಬೇಕಾ ಸೇಳಿ? ಅದೇನೂ ಇಲ್ಲ. ಅದು ಏನು ಅಂದರೆ, ಹಾಂ, ಅದೇ ಕಂಗೆ ತೋರುತ್ತಾ ಇದೆಯಾ ಹೇಳು, ಅದೇನು ಅಂತಾನೆ. ಏನೂ ಇಲ್ಲ, ಅದು ನನಗೆ ಒಂದು ₹200 ದುಡ್ಡು ಬೇಕಾಗಿತ್ತು. ಅದಕ್ಕೆ ಒಂದು ₹200 ದುಡ್ಡು ಕೊಡು ಸೇಳಿ. ಹಾಂ, ದುಡ್ಡ ನಿನಗೆ ಯಾಕೆ ದುಡ್ಡು? ಅಂತಂದಾಗ್ತೀನಿ, ತಿನ್ಕೊಂಡಿದ್ದೀಯ ಅಷ್ಟೇನೆ. ದುಡ್ಡು ಗಿಡ್ಡೆಲ್ಲ ನನ್ನ ಕೇಳಬೇಡ. ಹಾಂ, ದುಡ್ಡು ಬೇಕು ಅಂದರೆ ನೀನೇ ಹೋಗಿ ದುಡ್ಕಂಬ ಎಲ್ಲ. ನಾನು ಹಾಂ, ಮನೆಗೆ ಅಡುಗೆ ಮಾಡಕ್ಕೆ ತಂದು ಹಾಕೋದಲ್ದೆ ನಿನಗೆ ದುಡ್ಡು ಬೇರೆ ಕೊಡ್ತಾರೆ ಖರ್ಚಿಗೆ. ಹೋಗು. ಹಾಂ, ದುಡ್ಡು ಇಲ್ಲ ಗಿಡ್ಡು ಇಲ್ಲ, ಸುಮ್ಮನೆ ಅಡುಗೆ ಮಾಡ್ಕೊಂಡು ಇರಬೇಕು ಅಷ್ಟೇನೆ. ನಿನ್ನ ಖರ್ಚಿಗೆ ನಾನು ಕೇಳಕ್ಕೆ ಬರಬೇಡ. ಹಾಂ, ನನ್ನ ಹತ್ರ ₹1 ಇಲ್ಲ. ಏನು ಹೇಳಿ ಹಿಂಗಂತ ಇದೆಯಾ? ಅಲ್ಲ, ನನಗೆ ದುಡ್ಡು ಕೊಡಲ್ವಾ? ನಾನೇನು ಬೇರೆಯವಳ? ನಾನೇ ಎಲ್ಲ ಅಡುಗೆ ಗಿಡ್ಗೆ ಎಲ್ಲ ಮಾಡ್ತೀನಿ. ನೀನು ಹೇಳ್ದಂಗೆ ಕೇಳ್ಕೊಂಡು ನೀನು ಹೇಳಿದ ಅಡುಗೆ ಎಲ್ಲ ಮಾಡಿರ್ತೀನಿ. ದಿನ ನಾನು ತರ್ತಾರದ ತಿಂಡಿ ಬೇರೆ ಮಾಡ್ತೀನಿ. ನನಗೆ ಸ್ವಲ್ಪ ದುಡ್ಡು ಬೇಕು ಖರ್ಚಿಗೆ. ಅಯ್ಯೋ, ಊಟ ಮಾಡ್ಕೊಂಡೇನೋ ಇದ್ದೀನಿ, ಆದರೆ ಖರ್ಚಿಗೆ ದುಡ್ಡು ಬೇಕು ಅಂದರೆ ಯಾರು ಕೊಡ್ತಾರೆ ನನಗೆ? ನೀನೇ ಕೊಡಬೇಕು ತಾನೇ? ಹಾಂ, ನೋಡಮ್ಮ ತಾಯಿ, ನಾನೇನು ನಿನ್ನ ಕಟ್ಕೊಂಬಂದಿಲ್ಲ. ಐದನಲ್ಲ ಈರ ಕಟ್ಕೊಂಬಂದಿರಾನು, ಅವನು ಕೇಳೋಗೋಗಿ. ನಾನ್ಯಾಕೆ ನೀನು ದುಡ್ಡು ತಂದು ಕೊಡಲಿ? ನಿನ್ನ ಪುಕ್ಸಟ್ಟೆ ಊಟ ಆಗ್ತಿರೋದೇ ಹೆಚ್ಚು, ಅಂಥದ್ರಾಗೆ ದುಡ್ಡು ಬೇರೆ ಕೊಡ್ತೀನಿ. ಹಾಂ, ಹೋಗು. ಅಂಥದ್ದೆಲ್ಲ ನಾ ಆಸೆ ಇಕ್ಕಮ್ಮಕ್ಕೆ ಹೋಗ್ಬೇಡ. ನೀನು ಕೇಳ್ದಂಗೆಲ್ಲ ದುಡ್ಡು ಕೊಡ್ತೀನಿ, ಮಜಾ ಮಾಡ್ಕೊಂಡಿರ್ಬೋದು ಅಂತಾನೆ. ಹಾಂ, ಏನು ಅಡುಗೆ ಮಾಡ್ತೀಯಲ್ಲ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಾನು ಅಷ್ಟೇ ತಂದು ಕೊಡ್ತೀನಿ. ಅದು ಬಿಟ್ಬಿಟ್ಟು ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳಿದ್ರೆ ಅಷ್ಟೇನೆ. ನನ್ನ ಹತ್ರ ₹1 ಬಿಚ್ಚಲ್ಲ ನಾನು. ಹಾಂ, ಸುಮ್ಮನೆ ಹೋಗು. ನಾನು ಕಷ್ಟಪಟ್ಟು ದುಡಿಯೋದು, ಇವಳು ಇಲ್ಲಿ ಆರಾಮ ಕುತ್ಕೊಂಡು ಮಜಾ ಮಾಡೋದಂತೆ. ದುಡ್ಡು ಬೇರೆ ಕೊಡ್ತಾರೆ ಮಜಾ ಮಾಡೋಕ್ಕೆ. ಇವಳಿಗೆ ದುಡ್ಡು ಇಲ್ಲ ಗಿಡ್ಡು ಇಲ್ಲ. ಹಾಂ, ನಾನು ಹೋಗಿ ಬೇಗ ಟೌನ್ಗೆ ಹೋಗಿ ತರಕಾರಿ ತರಬೇಕು. ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ಇನ್ನೊಂದ್ಸಲ ದುಡ್ಡು ಗಿಡ್ಡು ಅಂತ ಹೇಳಿ ನನ್ನ ಹತ್ರ ಬರಬೇಡ ನೀನು. ಹಾಂ, ಮನೆಯಾಳು ಸೇಳಿ ಒಂದು ₹200 ದುಡ್ಡು ಕೊಡು ಅಂದರೆ ಕೊಡಲ್ಲ ಅಂತಾಳೆ. ಹಾಂ, ಮಸ್ತಾಗಿ ಲಾಭ ಬರುತ್ತೆ ಅಂತ ಮಾತ್ರ ಹೇಳ್ತಾಳೆ. ದುಡ್ಡು ಕೊಡು ಅಂದರೆ ₹1 ದುಡ್ಡು ಕೊಡಲ್ಲ ಅಂತ ಹೇಳ್ತಾಳೆ. ನಾನು ಮಾಡಿಕ್ಕಲ್ವ ಇವಳಿಗೆ? ಹಾಂ, ಏನೋ ತಂದಾಗ್ತಾಳಲ್ಲ ಅಂತ ಹೇಳಿ ಇವಳು ಹೇಳ್ದಂಗೆ ಕೇಳ್ಕೊಂಡಿರೋದಕ್ಕೆ ನೋಡ್ದ ಎಷ್ಟು ದಿಮಾಕಿ ಇವಳಿಗೆ. ಹಾಂ, ಏನು ಮಾಡೋಣ ಈಗ? ನನ್ನ ಖರ್ಚಿಗೆ ದುಡ್ಡೇ ಇಲ್ಲ, ₹1 ದುಡ್ಡಿಲ್ಲ ನನ್ನ ಹತ್ರ. ಅಯ್ಯೋ, ಏನು ಮಾಡಲಿ? ಯಾರತನಾದ್ರೆ ಸಾಲ ಇಸ್ಕೊಳ್ಳ? ಸಾಲ ಯಾರು ಕೊಡ್ತಾರೆ ನನಗೆ? ನಾನು ಎಲ್ಲಿ ದುಡಿಯೋಕೆ ಹೋಗ್ತೀನಿ? ದುಡಿಯೋಕೆ ಹೋಗೋರಿಗೆ ಸಾಲ ಕೊಡಲ್ಲ ಅಂತಂದ್ರೆ ನನಗೆ ಕೊಡ್ತಾರಾ? ಅಯ್ಯೋ, ನಮ್ಮ ಅತ್ತೆನ ಕೇಳಿದ್ರೆ ನನ್ನ ಹತ್ರ ಇಲ್ಲ, ನಿಮ್ಮ ಮಾವನ ಕೇಳು ಅಂತಾರೆ. ರಾಣಿನ ಕೇಳಿದೆ, ಅಯ್ಯೋ ಕೇಳ್ಬೇಡಮ್ಮ ನನ್ನ ಅಂತ ಅವಳು ಅಂತಂದ್ಲು. ಈಗ ಏನು ಮಾಡೋದು? ಈ ಸೇಳಿ ನಿಂಗೆ ಕೈ ಎತ್ಬಿಟ್ಲಲ್ಲ ಮನೆಯಾಳು ಸೇಳಿ. ಇರಲಿ, ನನಗೆ ಗೊತ್ತೈತಿ ದುಡ್ಡ ಹೆಂಗೆ ಇಸ್ಕೋಬೇಕು, ಇವಳ್ತಾಗೆ ಹೆಂಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೋಡಿ, ನಾನು ತರಕಾರಿ ತರಕ್ಕೆ ಟೌನ್ಗೆ ಹೋಗ್ತಾ ಇದ್ದೀನಿ. ಬರೋ ಅಷ್ಟರಲ್ಲಿ ಬೇಗ ಅಡುಗೆ ಮಾಡಿಕ್ಕು. ಹಂಗ ಸುಮ್ಮನೆ ಕುಕ್ಕಬೇಡ, ಅಲ್ಟೆ ಹೊಡ್ಕೊಂಡು. ಆ ರಾಣಿ ಜೊತೆಗೆ ಹೋಗಿ. ಆಯ್ತಾಯ್ತು, ಮಾಡಿಕ್ತೀನಿ. ಹೋಗು, ಅದೇನೋ ತರಬೇಕು ಅಂದಲ್ಲ, ತಗೊಂಬ ಹೋಗು. ಮಾಡಿ ಇಕ್ಕಿರ್ತೀನಿ, ಬಂದು ಉಣ್ಣಿವಂತೆ. ಹಾಂ, ಮನೆಯಾಳಿ ನನಗೊಂದು ₹200 ಕೊಟ್ಟಿದ್ರೆ ನಿಂಗೇನು ಕಳ್ಕೊಂತಿದ್ದೇನೆ. ಇಷ್ಟು ದಿನ ದುಡ್ದಿಕ್ಕೊಂಡವಳೆ. ಹಾಂ,
ಓಹೋ ಬೀರ್ನ ಕಿಕ್ಕೋಗ್ತಾಳೆ. ಅದನ್ನ ಹೆಂಗ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡ್ತಾ ಇರು, ಅದ್ರಾಗ ಎಷ್ಟು ಇಕ್ಕಿದ್ಯಾ ಅಂತ ನೋಡಿ ಅದು 1 ರೂಪಾಯಿನೂ ಉಳಿಸಲ್ಲ. ಹಂಗೆ ಖಾಲಿ ಮಾಡ್ತೀನಿ. ಬಂದು ಲಬ ಲಬ ಅಂತ ಬಾಯಿ ಬಡ್ಕೋಬೇಕು. 200 ರೂಪಾಯಿ ಕೇಳಿದ್ರೆ ಕೊಡಲ್ಲ ಅಂತಾಳೆ. ಈಗಲೇ ಹೋಗಿ ಆ ಬೀಗ ಹೊಡೆದಾದ್ರೆ ಸರಿ. ಆ ದುಡ್ಡು ಉಳಿಸಲ್ಲ ನಾನು. ಮನೆಯಾಳ್ಸಿ ಹೇಳಿ ನನಗೇನು 200 ರೂಪಾಯಿ ಕೇಳಿದ್ ಕೊಡಲ್ಲ ಅಂತೀಯ ಅಲ್ವಾ? ನೀನು ಎಷ್ಟು ದುಡ್ಡು ಇಕ್ಕಿದ್ಯಾ ಅದು ಒಂದೂ ಬಿಡಲ್ಲ. ನೋಡ್ತಾ ಇರು. ಅಮ್ಮ ಸದ್ಯ ಬೀಗ ತೆರ್ಕಂತಲ್ಲ. ನೋಡೋಣ ಎಲ್ಲಿ ಕೆಳ ದುಡ್ಡು. ಎಲ್ಲಿ ಕೆಳ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿದೆ? ಏನಿದು 2000 ಇದ್ದಂಗೈತೆ. ಅವತ್ತು ಎಷ್ಟು ಹೇಳ್ತಾ ಇದ್ಲಲ್ವಾ 4000 ಏನು ಅಂತಾನ. ಇದೆಷ್ಟು ಎತ್ಕೊಂಡು ಹೋಗ್ಬಿಡೋಣ 2000. 2000 ಓದ್ಕೊಳ್ಳೋಣ. 200 ರೂಪಾಯಿ ಕೇಳಿದ್ರೆ ಇಲ್ಲ ಅಂತೀನಿ. ಮನೆ ಆಡ್ಸಿ ಹೇಳಿ 2000 ರೂಪಾಯಿನ ಓದ್ಕೊಂತೀನಿ. ಇವಾಗ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಇಷ್ಟು ದಿನ ನೀನು ದುಡ್ಡು ದಿಕ್ಕೊಂಡಿರೋ ದುಡ್ಡು ಮಾಯ ಮಾಡ್ತೀನಿ. 200 ರೂಪಾಯಿ ಅಲ್ಲ, ಬರೀ 200 ರೂಪಾಯಿ ಕೇಳಿದ್ರೆ ಕೊಡಲ್ಲ ಅಂತಂದ್ಲು. ಈಗ ನೋಡು 2000 ರೂಪಾಯಿ ದುಡ್ಡು ಅವಳ ದುಡ್ಡು ಎತ್ಕೊಂಡಿದ್ದೀನಿ. ಇನ್ನೊಂದು ತಿಂಗಳು ತಕ ನಾನು ಯಾರನ್ನು ಖರ್ಚಿಗೆ ಕೇಳೋಂಥ ಅವಶ್ಯಕತೆನೇ ಇರಲ್ಲ. ಇನ್ನೊಂದು ತಿಂಗಳು 2 ತಿಂಗಳು ಆರಾಮಾಗಿ 2000 ರೂಪಾಯಿ ಕಂಡು ನನಗೆ ಬೇಕಾದಕ್ಕೆಲ್ಲ ಹೋಗ್ಕೊಂಡು ನನಗೆ ಬೇಕಾದೆಲ್ಲ ತಗೊಂಡು ಆರಾಮಾಗಿರ್ಬೋದು. ಆದರೆ ದುಡ್ಡೇನಾಯ್ತು? ಆ ಬೀಗ ಯಾರು ಹೊಡೆದರು ಅಂತಂದ್ರೆ, ಹೌದೌದು ಗಂಡನ ಮೇಲೆ ಹಾಕ್ಬಿಡೋದು. ಕುಡಿಯೋಕ್ಕೆ ದುಡ್ಡು ಬೇಕಾಗಿದ್ದಾಗ ಯಾವಾಗಲೂ ಹೊಡೆದು ದುಡ್ಡು ಹೊತ್ಕೊಂಡು ಹೋಗ್ಯವನಿ ಅಂತಾನ ಹೇಳ್ಬಿಡೋದು. ಹಂಗೆ ಮಾಡೋಣ. 2000 ರೂಪಾಯಿ ಆದಷ್ಟು ಬೇಗ ತಗೊಂಡು ಹೋಗ್ಬೇಕು. ಹೋದ್ರೆ ನನ್ನ ಗಂಡ ಬರ್ತಾನೆ. ಇವಾಗ ನನ್ನ ಹೀರ ಬಂದ್ರೆ ಅವನು ಹೆಂಗೂ ಇವಾಗ ಕುಡ್ದು ಬರ್ತಾನೆ. ಕುಡ್ದ ನಶೆಯಲ್ಲಿ ಎಲ್ಲಿ ದುಡ್ಡೆಲ್ಲನ ಬೀರು ಹೊಡೆದು ತಗೊಂಡಿದ್ದಾನೋ ಏನೋ ಅಂತೇಳಿ ಸೇಳಿಗೆ ಅನುಮಾನ ಬಂದೇ ಬರುತ್ತೆ. ಅವಾಗ ನನ್ನ ಮೇಲೆ ಅನುಮಾನ ಬರಲ್ಲ. ಇವಳ ಕೈಲೆಲ್ಲ ಈಗ ಆಗುತ್ತೆ ಇದೆಲ್ಲ ಬೀರು ಪಾರು ಹೊಡೆಯೋದು ಅಂತ ಅನ್ಕೊಂತಾಳೆ. ಬೇಗ ನಾನು ಈ ದುಡ್ಡು ಯಾತ್ರಕ್ಕ ನಿಕ್ಕಬೇಕಾಯ್ತಲ್ವಾ. ಇರಲಿ ಬಿಡು, ಈಗ ಯಾರು ಬರ್ತಾರೆ ಸೇಳಿ. ಈಗ ಎಲ್ಲೋ ತರಕಾರಿ ತರಕ್ಕೆ ಅಂತ ಹೋದ್ಲು. ಇನ್ನು ನನ್ನ ಗಂಡ ಅವ್ನು ಬಂದ್ರು ಅವ್ರಿಗೆ ಗೊತ್ತಾಗಲ್ಲ. ಹಿಂದಕ್ಕೆ ಹಿಂಗೆ ಇಟ್ಕೊಂಡ್ರೆ ಅದು ಬಂದಾಗ ಹೆಂಗನಾಗಲಿ ಒಂದು ಯಾತನ ಕವರ್ನ ಕಿವರ್ನಕ್ಕೆ ಸುತ್ತಿಕ್ಕವನಲ್ವಾ. ಯಾರನ್ನು ನೋಡಿದ್ರೆ ಕಷ್ಟ ಅಲ್ವಾ. ಹೌದು, ಪಕ್ಕದ ಮನೆ ಒಬ್ಬಳು ಅಜ್ಜಿ ಕುಂತವಳೆ. ಅವಳು ಯಾವಾಗಲೂ ನಮ್ಮ ಮನೆ ಕಡೆಗೆ ನೋಡ್ತಿರ್ತಾಳೆ. ಎಲ್ಲನ ಇದ್ದು ನೋಡಿ ಆಮೇಲೆ ಚಳಿಗಳಿರಿ ಇದನ್ನು ಕಳ್ಕೋಬೇಕಾಗುತ್ತೆ. ಆಮೇಲೆ ಹೆಂಗೋ ಅತ್ಲಾಗ ಇವಾಗ ಅಡುಗೆ ಮಾಡೋಕ್ಕೆ ಸಾಮಾನು ತಂದು ಹಾಕ್ತಾಳೆ, ತರಕಾರಿ ತತ್ತಾಳೆ. ಹೌದೌದು, ಒಂದು ಕವರ್ನಾಗ ಸುತ್ತಿ ಇಕ್ಕೊಂಬರೋಣ. ಹೆಂಗೋ ಕರೆ ಕವರ್ನಕ್ಕೆ ಸುತ್ತಿಕೊಂಡಿದ್ದೀನಿ. ಈಗ ಯಾರಿಗೂ ಗೊತ್ತಾಗಲ್ಲ ಯಾತ ಹಿಡ್ಕೊಳ್ತಾ ಇದ್ದಾಳೆ ಅಂತ ಅನ್ಕೊಂತೈತಿ. ಆ ಅಜ್ಜಿನೂ ನೋಡಿರೋನು. ಈಗ ಆರಾಮಾಗಿ ಹೋಗಿ ನನಗೆ ಬೇಕಾದ ತಗೊಂಡು ಹಂಗೆ ಹೋಟ್ಲಾಗೆ ಯತನ ಹತ್ರ ಆದ್ರೂ ಬಿರಿಯಾನಿನೋ ಯತನ ತಿಂದು ಬರೋಣ. ನನಗೂ ಇಲ್ಲಿ ಬರೀ ತರಕಾರಿ ಸಾರನ್ನ ಉಂಡು ಸಾಕಾಗೈತಿ. ಒಂದು ಕೋಳಿ ತರಲ್ಲ, ಒಂದು ಮಟನ್ ತರಲ್ಲ, ಏನು ತರಲ್ಲ ಈ ಸೇಳಿ. ಶಿಲ್ಪ ಯಾಕೆ ಹಂಗಾಗ್ತಾ ಇದ್ಯಾ? ಏನೈತೆ? ಸೇಳಿ ಇದೇ ಇದು ವಾಪಸ್ ಬಂದೆ. ತರಕಾರಿ ತರಕ್ಕೆ ಹೋಗ್ತೀನಿ ಅಂತ ದುಡ್ಡು ತಗೊಂಡೋದಳು. ಯಾಕೆ ಬಂದೆ? ಯಾಕೆ ತರಲಿಲ್ಲ? ಏನೂ ಇಲ್ಲ, ಯಾಕೋ ಸುಮ್ಮನೆ ಬಂದೆ. ಆ ದುಡ್ಡು ಸರಿಯಾಗಿ ಇಟ್ನೋ ಇಲ್ವೋ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ಯಾಕೆ ಹಿಂಗೆ ಗಾಬರಿ ಆಗಿದ್ಯಾ? ಯಾಕೋ ಬೆವರ್ತಾ ಇದ್ಯಾ? ಏನೋ ಸೆಕೆ ಆಗ್ತಾಯ್ತಾ? ಏನಿಲ್ಲ, ಅದು ನನ್ಗೆ ಯಾಕೋ ಮೈ ಹುಷಾರಿಲ್ಲ. ಯಾಕೋ ಚಳಿ ಜ್ವರ ಬಂದಂಗೆ ಆಗ್ತೈತೆ. ಹೋಗು. ಅದು ಇನ್ನು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಹಂಗೇನೆ ಸರಿಯಾಗಿ ದುಡ್ಡು ಎಲ್ಲಿಟ್ನೋ ಏನೋ ಅಂತ ನಾನು ಗಾಬರಿಲಿ ಮರ್ತೋದಂಗಾಯ್ತು. ಅದಕ್ಕೆ ನೋಡ್ಕೊಂಡು ಇನ್ನು ಸ್ವಲ್ಪ ದುಡ್ಡು ತಗೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಈಗ ಸದ್ಯಕ್ಕೆ ಇರೋದ್ರಲ್ಲೇ ತಾಮ್ರಗು ಚಳಿ ಎಷ್ಟು ತಗೊಂಡೋಗಿದ್ಯಾ ಅಷ್ಟು ನೆಮ್ಮದಿ ಯಾಕೆ ವಾಪಸ್ ಬರಕೋದೆ? ಹೋಗು. ನೀನು ಯಾಕೆ ಅಷ್ಟೊಂದು ಇದಾಗಿದ್ಯಾ ವಾಪಸ್ ಬಂದಿದ್ದಕ್ಕೆ? ದುಡ್ಡು ತಗೊಂಡು ಹೋಗ್ತೀನಿ ಬಿಡು, ಯಾಕೆ ಹಂಗಾಡ್ತಾ ಇದೆಯಾ? ಅಯ್ಯಯ್ಯೋ, ಪಕ್ಕ ಸಿಗಾಕಂತೀನಿ. ಆ ಬೀರು ಹೊಡೆದಿರೋದು ನಾನೇ ಅಂತ ಗೊತ್ತಾಗುತ್ತಲ್ಲಪ್ಪ. ಈಗ ಏನಪ್ಪ ಮಾಡೋದು? ಈ ಮನೆಯಾಳು ಯಾಕಪ್ಪ ವಾಪಸ್ ಬಂದ್ಲು? ಅಯ್ಯೋ ದೇವ್ರೆ ಏನು ಹೇಳಿ ಈಗ? ಏನು ಹೇಳಿ? ಅಯ್ಯೋ, ಈ ಬೀರು ಯಾರು ಹೊಡೆದಿದ್ದಾರೆ? ಇದ್ರಾಗಿರೋ ದುಡ್ಡು? ಅಯ್ಯೋ, ದುಡ್ಡು ಕಾಣಿಸ್ತಾ ಇಲ್ಲ. ಶಿಲ್ಪಿ, ಏನೈತೆ ಹೇಳಿ? ಯಾಕಂಗ್ ಗಾಬರಿ ಆಗಿದ್ಯಾ? ಏನಾಯ್ತು? ಯಾಕಂಗ್ ರಿಸ್ಕೆಂತ ಇದ್ಯಾ? ಶಿಲ್ಪ, ಬೀರು ಹೊಡೆದೈತಲೆ, ಅದಾಗಿರೋ ದುಡ್ಡು ಇಲ್ಲ. ಏನಾಯ್ತೆ? ಏನೇ ಮಾಡಿದೆ? ಅಲ್ಲ, ನಾನಿನ್ನು ಇವಾಗಿನ ಇಟ್ಟು ಹೋಗಿದ್ದೀನಿ. ಅಷ್ಟು ಬೇಗ ದುಡ್ಡು ಹೊಡೆದೇನೆ ನೀನು? ನೀನೇ ಒತ್ಕೊಂಡಿರೋದು ಬೀರು ಹೊಡೆದು? ಏನು ಬೀರು ಹೊಡೆದೈತಾ? ಅದು ನನಗೆ ಗೊತ್ತಿಲ್ಲ ಸೇಳಿ. ಏನಾಯ್ತಾ ನನಗೆ ಗೊತ್ತು, ನಾನು ಒಳಕ್ಕೆ ಹೋಗಿಲ್ಲ. ಮತ್ತೆ ಇನ್ಯಾರು ಬಂದ್ರು? ಇನ್ಯಾರು ಬಂದ್ರೆ? ನೀನೇ ತಾನೇ ಇಲ್ಲಿರೋದು? ನಾನಿನ್ನು ಹೋಗಿ ಒಂದು 10 ನಿಮಿಷನೂ ಆಗಿಲ್ಲ.
ಅಷ್ಟೊಳಗೆ ಏಕೆ ನನ್ನ ಕಳ್ರು ಬರ್ತಾರ? ಅದು ಅಲ್ಲದೆ ನೀನು ಇಲ್ಲೇ ಇದೆಯಾ ಅಂದಮೇಲೆ ನೀನೇ ಏನೋ ಮಾಡಿದ್ಯಾ? ನಿಜ ಹೇಳು, ಏನ್ ಮಾಡಿದ್ಯಾ ಅಂತನ? ಏನದು ಕೈಯಾಗಿರೋದು? ಏನದು ಕರೆ